ಇದು ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ನಮ್ಮ ಮೀಡಿಯಾ ಅಭಿಯಾನಕ್ಕೆ ನಿಮ್ಮ ಶಕ್ತಿ ಇಲ್ಲದೆ ಮುನ್ನಡೆಯುವುದು ಅಸಾಧ್ಯ. ತಾವು ನಮ್ಮ ಜೊತೆಯಾಗಿರಿ, ನಮ್ಮನ್ನು ಮುನ್ನಡೆಸಿರಿ. ಇವತ್ತು ಕೋಲ್ಕತ್ತಾ ವೈದ್ಯೆಯ ದುರ್ಮರಣದ ಕಥೆಯನ್ನು ನಿಮ್ಮ ಮುಂದೆ ಸಣ್ಣದಾಗಿ ತಂದಿದ್ದೇವೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತೆಯ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಜೂನಿಯರ್ ಡಾಕ್ಟರ್ ಯುವತಿಯ ಮೇಲೆ ನಡೆದ ಅಮಾನವೀಯ ಕೃತ್ಯ, ಅದಕ್ಕೆ ದೀದಿ ನಾಮಾಂಕಿತ ಮಮತಾ ಬ್ಯಾನರ್ಜಿ ಸರ್ಕಾರದ ಭಂಡ ಧೋರಣೆ, ಮಾನವೀಯತೆ ಮೆರೆದ ಕೋಲ್ಕತ್ತಾ ಹೈಕೋರ್ಟ್ ನಡೆ, ಅದಕ್ಕೆ ಸ್ಪಂದಿಸಿದ ದೇಶದ ಸರ್ವೋಚ್ಚ ನ್ಯಾಯಾಲಯದ ಕಾಳಜಿ, ಇದು ನಮ್ಮ ನ್ಯಾಯಪಾಲಿಕೆಗಳ ಮೇಲೆ ನಮಗೆ ಇರಬೇಕಾದಂತಹ ನಂಬಿಕೆ. ರಾಜಕಾರಣಿಗಳ ವಿರುದ್ಧ ನಮಗೆ ಇರಬೇಕಾದಂತಹ ಧ್ವನಿಯ ಸ್ಪಂದನೀಯ ಪ್ರಕರಣವಾಗಿದೆ. ನಾವು ಚುನಾಯಿಸಿ ಅಧಿಕಾರ ಕೊಟ್ಟರೂ ಆ ಅಧಿಕಾರ ತಮ್ಮ ಪಿತ್ತಾರ್ಜಿತ ಸ್ವತ್ತು ಎಂಬಂತೆ ವರ್ತಿಸುವ ಮುಖ್ಯಮಂತ್ರಿ ಮಮತಾ ಅವರಂತಹವರನ್ನು ಚಾಬೂಕಿನಿಂದ ಬಾರಿಸಲು ಕೋರ್ಟ್ಗಳು ಇದ್ದಾವೆ ಅಂತ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಧೃತಿಗೆಡುವ ಸಮಾಜಕ್ಕೆ ರಕ್ಷಕವಾಗಿ ನಿಲ್ಲುತ್ತಿವೆ. ಆದರೆ ಉಜ್ವಲ ಬದುಕಿನ ಆಕಾಂಕ್ಷೆ ಇಟ್ಟುಕೊಂಡಿದ್ದ ಯುವತಿ ದಶಕಗಳಿಂದ ವಿದ್ಯಾರ್ಜನೆಯ ತಪಸ್ಸು ಮಾಡಿ ಸೇವೆಗೆ ಅಣಿಗೊಂಡ ಆರಂಭದ ದಿನಗಳಲ್ಲೇ ಈ ಪರಿಪಾಟಲಿಯಿಂದ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಸಂದರ್ಭ ಬಂದೊದಗಿದ್ದು ಮನುಷ್ಯರಿಗೆ, ಮನಸ್ಸಿದ್ದವರಿಗೆ ಪಾಪ ಅಂತ ಮರುಗುವಂತಾಗುತ್ತಾ ಇದೆ. ಆ ನೊಂದ ಯುವತಿಯ ಉಸಿರು ನಿಂತು ಹೋಗುವ ಕಟ್ಟ ಕಡೆಯ ಘಳಿಗೆಯಲ್ಲಿ ಆಕೆ ಹೇಗಿದ್ದಳು ಅನ್ನುವ ದೃಶ್ಯ ಪ್ರೇಕ್ಷಕರೇ, ಯಾವ ಅಪರಿಚಿತರನ್ನು ನಿಮ್ಮ ಮನೆಯ ಮಕ್ಕಳ ಸಮೀಪವೂ ಸುಳಿಯದಂತೆ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕಾಪಾಡಿಕೊಳ್ಳಬೇಕಾಗಿದೆ. ಗೌರವ ಮುಖ್ಯ, ಗಳಿಕೆಗಿಂತ ಸ್ಥಾನಕ್ಕಿಂತ ಬದುಕಿನ ಗೌರವ ಮುಖ್ಯ ಅಂತ ಅನ್ನಿಸ್ತದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.